ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಡಿ ತನಿಖೆ ಬಗ್ಗೆ ನಮ್ದು ಯಾವುದೇ ತಕರಾರು ಇಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ತನಿಖಾ ಸಂಸ್ಥೆಗಳು ರಾಜಕೀಯ ಅಸ್ತ್ರ ಆಗಬಾರದು ಅಷ್ಟೇ. ಪರೋಕ್ಷವಾಗಿ ನಾಗೇಂದ್ರ ಬಂಧನಕ್ಕೆ ರಾಜಕೀಯ ಲೇಪ, ದದ್ದಲ್ ಎಲ್ಲಿಯೂ ಓಡಿ ಹೋಗಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್ ಇದು. ನಿನ್ನೆನೂ ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡಿ ಅವರು ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ಏನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು. ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ನಾಗೇಂದ್ರ ಅವರನ್ನು. ಅವರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇಡಿಗಳು, CBIಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ. ಅದು ಗೊತ್ತಿಲ್ಲ. ಅಲ್ಲ, ಅವರು ದದ್ದಲ್ ಅವರನ್ನು ಕರೆದಿದ್ದಾರೆ, ನಮ್ಮ SITನವರು ನಾಗೇಂದ್ರ ಅವ್ರನ್ನು ಕರೆದಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ತೊಗೋಬೇಕು ಅಥವಾ ಅವರ ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ. ಮತ್ತೆ ಅವರಿಗೆ ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ. ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ. ನಿನ್ನೆನೂ ನಾನು ಕೇಳಿದಾಗ ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ. ಸೊ ನೋಡಿ, ಸಂಸದ ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರ ಮುಖವಾಡ ಈಗ ಕಳಚಿ ಬಿದ್ದಿದೆ, ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ನಾವು ಆಗ್ರಹ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಮೂಡಾ ಸೈಟ್ ಹಗರಣದಲ್ಲಿ CM ಶಾಮೀಲಾಗಿದ್ದಾರೆ. CM ಉದ್ದೇಶಪೂರ್ವಕವಾಗಿಯೇ ಮೌನವಾಗಿದ್ದಾರೆ. ಕೆಂಪಣ್ಣ ಆಯೋಗದ ವರದಿಯನ್ನು ರಿಲೀಸ್ ಮಾಡಲಿ, CM ಸಿದ್ದರಾಮಯ್ಯನವರಿಗೆ ಜಗದೀಶ್ ಶೆಟ್ಟರ್ ಸವಾಲ್ ಹಾಕಿದ್ದಾರೆ. ನನ್ನ ಸ್ವಂತ ಜಮೀನು ಬೇರೆಯವ್ರು ಬಂದು ಅಕ್ಯುಪೈ ಮಾಡಿಕೊಂಡು ಲೇಔಟ್ ಮಾಡ್ತಾರೆ, ನಾನು ಸುಮ್ ಕುಂದಿರ್ತೀನಿ. ಯಾಕೆ ಸುಮ್ ಕುಂದ್ರಿ? ನಾವು ಒಂದೇ ಕೇಳೋದು. ಮತ್ತು 2009-10ರಲ್ಲಿ ಭೂ ಸ್ವಾಧೀನ ಅಂತ ಇನ್ನೂ ಇದೆ, ಅದರಲ್ಲಿ ರೆಕಾರ್ಡ್ ಆಫ್ ರೈಟ್ಸಲ್ಲಿ ಭೂ ಸ್ವಾಧೀನ ಅಂತ ಹೇಳಿ ಇದೆ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ. ಆ ಹೆಸರನ್ನು ಯಾಕೆ ಕಡಿಮೆ ಮಾಡಲಿಲ್ಲ? ನೀವು ಮಾಲಕರಾಗಿದ್ದರೆ ನಿಮ್ಮ ಹೆಸರು ಬಂದ ಮೇಲೆ ಮೊದಲು ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಸಿಡಿಡ್ ಆಗ್ತದೆ, ಆಮೇಲೆ ಅವ್ರ ಪತ್ನಿ ಹೆಸರಲ್ಲಿ ಗಿಫ್ಟ್ ಡೀಡ್ ಆಗ್ತದೆ. ಇವೆಲ್ಲ ಎಂಟ್ರಿ ಆದಮೇಲೆ ಅಲ್ಲಿ ಭೂ ಸ್ವಾಧೀನ ಅನ್ನೋ ಪ್ರಕ್ರಿಯೆ ನಡೆಯೋದು ಅನ್ನುವಂಥದ್ದನ್ನು ವರ್ಡ್ಸ್ ಏನದಾವ ಎನ್ಕಂಬರ್ಸ್ ಇದರಲ್ಲಿ ಅಂತ ತೆಗೆದು ಹಾಕ್ಬೋದಾಗಿತ್ತಲ್ಲ, ಅಂತ ತೆಗೆದು ಹಾಕುವಂಥ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.
ರಾಹುಲ್ ದ್ರಾವಿಡ್ಗೆ ಕರ್ನಾಟಕದಿಂದ ಒಂದು ಸನ್ಮಾನ ಆಗಲೇಬೇಕು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಡೀ ಕರ್ನಾಟಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಆಗಲೇಬೇಕು. ಮುಖ್ಯಮಂತ್ರಿಗಳೇ ಆ ಸನ್ಮಾನವನ್ನು ಮಾಡಬೇಕು. ನಾವೆಲ್ಲ ಕ್ರೀಡಾ ಪ್ರೇಮಿಗಳು ಅದಕ್ಕಾಗಿ ಒಂದು ಜಯಕಾರ ಹಾಕಲೇಬೇಕು. ಆ ಒಂದು ಅಭಿಯಾನವನ್ನು ಮಾಡಲೇಬೇಕು. ಜೆಂಟ್ಲ್ಮ್ಯಾನ್ ಗೇಮ್ನ ರಿಯಲ್ ಜೆಂಟ್ಲ್ಮ್ಯಾನ್ ಅಂತ ಇದ್ದರೆ ಅದು ರಾಹುಲ್ ದ್ರಾವಿಡ್. ಭಾರತಕ್ಕೆ ಐತಿಹಾಸಿಕ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟು ಕೋಚ್ ಹುದ್ದೆಯಿಂದ ನಿರ್ಗಮಿಸಿರುವ ರಾಹುಲ್ ದ್ರಾವಿಡ್ ಹೋಗುವಾಗಲೂ ಮಾದರಿ ನಡೆಯಿಂದ ಎಲ್ಲರ ಹೃದಯ ಗೆದ್ದಿದ್ದಾರೆ. ಕೋಚ್ ಅನ್ನೋ ಕಾರಣಕ್ಕೆ BCCI ನೀಡಿದ್ದ ಹೆಚ್ಚುವರಿ ಹಣವನ್ನು ದ್ರಾವಿಡ್ ವಾಪಸ್ ಮಾಡಿದ್ದಾರೆ. ಹೇಳ್ತೀನಿ ಅದರ ಬಗ್ಗೆ ಕೇಳಿ. ದ್ರಾವಿಡ್ ಅಲ್ಲ ರೀ, ದೇವರು. 17 ವರ್ಷಗಳಿಂದ ವಿಶ್ವಕಪ್ ಗೆದ್ದಿರಲಿಲ್ಲ ಟೀಮ್ ಇಂಡಿಯಾ. ದ್ರಾವಿಡ್ ಕೋಚಿಂಗ್ ಪಡೆದು T20 ವಿಶ್ವಕಪ್ ಗೆದ್ದ ಭಾರತ. ವಿಶ್ವಕಪ್ ಗೆದ್ದಿದ್ದಕ್ಕೆ ಹೆಡ್ ಕೋಚ್ ದ್ರಾವಿಡ್ಗೆ ಜಾಕ್ಪ್ಯಾಟ್ ದುಡ್ಡು ಬರುತ್ತೆ. ದ ವಾಲ್ಗೆ 5 ಕೋಟಿ ಬೋನಸ್ ನೀಡಿತ್ತು BCCI. ಆದರೆ ಅಚ್ಚೇರಿ ನಿರ್ಧಾರ ತೆಗೆದುಕೊಂಡ ದ್ರಾವಿಡ್ ತಮಗೆ ನೀಡಿದ 5 ಕೋಟಿ ಬಹುಮಾನ ತಿರಸ್ಕಾರ ಮಾಡ್ತಾರೆ. ಕನ್ನಡಿಗ 5 ಕೋಟಿ ಬದಲು ಎಲ್ಲರೂ ಕೊಡ್ತಿರಲ್ಲ, ಅಷ್ಟೇ 2.5 ಕೋಟಿ ನನಗೆ ಕೊಡಿ ಅಂತ ಕೇಳ್ತಾರೆ. ಎಲ್ಲ ಸಿಬ್ಬಂದಿಗೆ ನೀಡಿದಷ್ಟೇ ಬೋನಸ್ ಮಾತ್ರ ನನಗೆ ಸಾಕು. ವಿಶ್ವಕಪ್ ಗೆಲುವಿನಲ್ಲಿ ಎಲ್ಲ ಸಿಬ್ಬಂದಿಯ ಪಾತ್ರ ಸಮಾನ ಇದೆ. ಆಗ ನಾನು 5 ಕೋಟಿ ಪಡೆದುಕೊಂಡರೆ ಸರಿ ಇರಲ್ಲ. ಎಲ್ರಿಗೂ ಸಮಾನವಾಗಿರಬೇಕು. ಸಮಬಾಳು ಸಮಪಾಲು, ತಾರತಮ್ಯ ಬೇಡ. ಎಲ್ರಿಗೂ ಸಮಾನ ಬೋನಸ್ ನೀಡಿ 2.5 ಕೋಟಿ. BCCI ಬಾಸ್ಗಳ ಮುಂದೆ ರಾಹುಲ್ ದ್ರಾವಿಡ್ ಮನವಿ ಮಾಡ್ಕೋತಾರೆ. ಬಂದಿರೋ ದುಡ್ಡನ್ನು 5 ಕೋಟಿ ಬೇಡ, 2.5 ಕೋಟಿ ಸಾಕು. ಕೊನೆಗೆ ದ್ರಾವಿಡ್ ಮನವಿ ಪುರಸ್ಕರಿಸಿದ BCCI. ಅಂಡರ್-19 ವಿಶ್ವಕಪ್ ಗೆದ್ದಾಗಲೂ ದ್ರಾವಿಡ್ ಕೋಚ್ ಆಗಿದ್ದರು. ಹೆಡ್ ಕೋಚ್ ದ್ರಾವಿಡ್ಗೆ 50 ಲಕ್ಷ, ಸಿಬ್ಬಂದಿಗೆ 20 ಲಕ್ಷ, ಆಟಗಾರಿಗೆ 30 ಲಕ್ಷ ಬಹುಮಾನ ಘೋಷಿಸಿದ BCCI ಆಗಲೂ ದ ವಾಲ್ 20 ಲಕ್ಷ ಪಡೆದುಕೊಂಡಿದ್ರು. ಎಲ್ಲ ಸಮಾನ ಕೊಡಿ ಅಂತ ವಾಲ್ ಅಂತ ರಾಹುಲ್ ದ್ರಾವಿಡ್ಗೆ ಕರ್ನಾಟಕ ಒಂದು ಸನ್ಮಾನ ಮಾಡಬೇಡವಾ? ದ್ರಾವಿಡ್ಗೆ ಸನ್ಮಾನ ಬೇಡವಾ? ಬೇಕು. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ದುಬೆ, ಯಶಸ್ವಿ ಜೈಸ್ವಾಲ್ ಅವರನ್ನು ಸನ್ಮಾನಿಸಿದ್ದಾರೆ ಮಹಾರಾಷ್ಟ್ರ CM ಶಿಂಧೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೆಲ್ಲ ಕ್ರಿಕೆಟ್ ಪ್ರೇಮಿ. ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಬೇಡವಾ? ನಾವೆಲ್ಲ ಸೇರಿ ಮಾಡಬೇಕು. ಅದು ಕೂಡ ಚಿನ್ನಸ್ವಾಮಿ ಗ್ರೌಂಡಲ್ಲೇ ಆಗಬೇಕು. ಕುಲ್ದೀಪ್ ಯಾದವ್ಗೆ ಸನ್ಮಾನ ಮಾಡ್ತಾರೆ UP CM ಯೋಗಿ. ಸಿರಾಜ್ಗೆ ಸನ್ಮಾನ ಮಾಡ್ತಾರೆ ತೆಲಂಗಾಣ CM ರೇವಂತ್ ರೆಡ್ಡಿ. ಆದರೆ ಕನ್ನಡಿಗ ದ್ರಾವಿಡ್ಗೆ ಯಾಕೆ ಆ ಗೌರವ ಸಿಗ್ತಾ ಇಲ್ಲ? ಯಾಕೆ ಸಿಗ್ತಾ ಇಲ್ಲ? ಕೆಲವರಂತೂ ದ್ರಾವಿಡ್ಗೆ ಭಾರತ ರತ್ನ ನೀಡಿ ಅಂತಿದ್ದಾರೆ. ಅಟ್ಲೀಸ್ಟ್ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನವಾದರೂ ನೀಡಬೇಕಲ್ವಾ? ನೀಡಬೇಕು. ಕರ್ನಾಟಕ ರತ್ನ ನೀಡುವಂತಾಗಲಿ, ಒಂದು ದೊಡ್ಡ ಸನ್ಮಾನವಾಗಲಿ ರಾಹುಲ್ ದ್ರಾವಿಡ್ಗೆ ಸನ್ಮಾನ ಆಗಬೇಕು ಅನ್ನೋರು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ದಯವಿಟ್ಟು ಅದು ಮುಖ್ಯಮಂತ್ರಿಗಳಿಗೆ ತಲುಪಲಿ. ಕ್ರಿಕೆಟ್ ಪ್ರೇಮಿ ಆಗಿರುವಂಥ ಮುಖ್ಯಮಂತ್ರಿಗಳು ಕೂಡ ಎಲ್ಲರನ್ನ ಸೇರಿಸಿ, ಪಕ್ಷ ಭೇದ ಮರೆತು ಎಲ್ಲರೂ ಸೇರಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಲೇಬೇಕು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಜೊತೆ ಹಾಜರಾಗ್ತೀನಿ. ಅದರ ಜೊತೆಗೆ ಪ್ರತಿದಿನ ಮಧ್ಯಾಹ್ನ ಸೂಪರ್ 3 ಆರಂಭವಾಗಿದೆ. ಮಿಸ್ ಮಾಡದೆ ನೋಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.